ನಮಸ್ತೆ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ A9 ಆರೋಪಿ ಇದೀಗ ಬಿಡುಗಡೆಯಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ A9 ಆರೋಪಿ ಧನರಾಜ್ ಇದೀಗ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಧಾರವಾಡ ಜೈಲಿನಲ್ಲಿದ್ದ A9 ಆರೋಪಿ ಧನರಾಜ್ ಬಿಡುಗಡೆಯಾಗಿದ್ದಾರೆ. ನಿನ್ನೆ ಸಂಜೆ ಜೈಲಿನಿಂದ ಧನರಾಜ್ ಬಿಡುಗಡೆಗೊಂಡಿರುವ ಮಾಹಿತಿ ಇದೀಗ ಸಿಕ್ಕಿದೆ. ಶ್ಯೂರಿಟಿ ಸಿಕ್ಕ ಹಿನ್ನೆಲೆ ನಿನ್ನೆ ಆರೋಪಿ ಧನರಾಜ್ನ ಇದೀಗ ರಿಲೀಸ್ ಅನ್ನ ಮಾಡಲಾಗಿದೆ. ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಪೂರೈಕೆ ಮಾಡಿದ್ದ ಆರೋಪಿ ಮೆಗ್ಗರ್ ಡಿವೈಸ್ ಅನ್ನ ಪೂರೈಕೆ ಮಾಡಿದ್ದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ A9 ಆರೋಪಿಯಾಗಿರುವಂತಹ ಧನರಾಜ್ ನಿನ್ನೆ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಧಾರವಾಡ ಜೈಲಿನಲ್ಲಿದ್ರು A9 ಆರೋಪಿಯಾಗಿರುವಂತಹ ಧನರಾಜ್ ರವರು ಧಾರವಾಡ ಜೈಲಿನಲ್ಲಿ ಇದ್ರು. ನಿನ್ನೆ ಸಂಜೆ ಜೈಲಿನಿಂದ ಧನರಾಜ್ ಅವರು ಬಿಡುಗಡೆಯಾಗಿದ್ದಾರೆ. ಶ್ಯೂರಿಟಿ ಸಿಕ್ಕ ಹಿನ್ನೆಲೆ ನಿನ್ನೆ ಆರೋಪಿ ಧನರಾಜ್ನ ಇದೀಗ ರಿಲೀಸ್ ಅನ್ನ ಕೂಡ ಮಾಡಲಾಗಿತ್ತು. ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಅನ್ನ ಪೂರೈಕೆ ಮಾಡಿದ್ದ ಈ ಆರೋಪಿ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನ ಈಗಾಗಲೇ ಹತ್ಯೆ ಮಾಡಲಾಗಿತ್ತು. ದರ್ಶನ್ ಅಂಡ್ ಗ್ಯಾಂಗ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 17 ಆರೋಪಿಗಳನ್ನ ಬಂಧಿಸಲಾಗಿತ್ತು. ಅದರಲ್ಲಿ ಎಲ್ರಿಗೂ ಕೂಡ ಈಗಾಗಲೇ ಜಾಮೀನು ಕೂಡ ಮಂಜೂರಾಗಿದೆ. ರೆಗ್ಯುಲರ್ ಜಾಮೀನು ಈಗಾಗಲೇ ಮಂಜೂರಾಗಿದೆ. ಅಕ್ಟೋಬರ್ 29ರಂದು ಧಾರವಾಡ ಜೈಲಿಗೆ ಶಿಫ್ಟ್ ಅನ್ನ ಮಾಡಲಾಗಿತ್ತು. ಧನರಾಜ್ನಿಗೆ 8629 ಕೈದಿ ಸಂಖ್ಯೆಯನ್ನ ನೀಡಿದ್ರು ಪೊಲೀಸ್ ಅಧಿಕಾರಿಗಳು. ದರ್ಶನ್ ಸಾಕು ನಾಯಿಗಳನ್ನ ನೋಡ್ಕೊಳ್ತಾ ಇದ್ದ ಧನರಾಜ್ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಜೈಲಿನಿಂದ ಬಿಡುಗಡೆ ಬಳಿಕ ನಡೆದುಕೊಂಡೇ ಹೋಗಿದ್ದಾನೆ ಆರೋಪಿ ಧನರಾಜ್. ಬೆಳಗಾವಿ ರಸ್ತೆಯವರೆಗೂ ನಡೆದುಕೊಂಡೇ ಹೋಗಿದ್ದಾನೆ ಧನರಾಜ್ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಬೆಳಗಾವಿ ರಸ್ತೆಯಿಂದ ಆತನನ್ನ ಕರೆದುಕೊಂಡ ಹೋದ ಸಂಬಂಧಿಕರು ಬೆಳಗಾವಿ ರಸ್ತೆಯಿಂದ ಆತನನ್ನ ಕರೆದುಕೊಂಡು ಹೋಗಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಲು ಧನರಾಜ್ ನಿರಾಕರಿಸಿದ್ದಾರೆ. ಅಕ್ಟೋಬರ್ 29ರಂದು ಧಾರವಾಡ ಜೈಲಿಗೆ ಶಿಫ್ಟ್ ಅನ್ನ ಮಾಡಲಾಗಿತ್ತು ಧನರಾಜ್ನನ್ನ. ಆತ ದರ್ಶನ್ ಮನೆಯಲ್ಲಿ ಮನೆಗೆಲಸವನ್ನ ಮಾಡ್ತಾ ಇದ್ದ, ನಾಯಿಗಳನ್ನ ನೋಡ್ಕೊಳ್ತಾ ಇದ್ದ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಧನರಾಜ್ಗೆ 8629 ಕೈದಿ ಸಂಖ್ಯೆಯನ್ನ ನೀಡಿದ್ರು ಪೊಲೀಸ್ ಅಧಿಕಾರಿಗಳು. ದರ್ಶನ್ ಸಾಕು ನಾಯಿಗಳನ್ನ ದರ್ಶನ್ ಮನೆಯಲ್ಲಿ ಆತನ ಸಾಕು ನಾಯಿಗಳನ್ನ ಧನರಾಜ್ ಎಂಬ ಆರೋಪಿ ನೋಡ್ಕೊಳ್ತಾ ಇದ್ದ. ಇಲ್ಲ ಆಯ್ತಾಯ್ತು ಸರ್. ಬಿಡಿ. ಓಕೆ ಆಯ್ತು ಬಿಡಿ ಹೋಗಿ.